ಹಾಯ್ ಎಲ್ಲರೂ ಹೇಗಿದ್ದೀರಾ? ಏನಿಲ್ಲ, ರೈತರ ಕಷ್ಟ ರೈತರಿಗೆ ಅಂದರೆ ಈ ಕಳ್ಳನ ಮಕ್ಕಳ ಕಷ್ಟ ಕಳ್ಳನ ಮಕ್ಕಳಿಗೆ ಸ್ವಲ್ಪ ಏನಪ್ಪ ಅಂದರೆ, ನಾವು ಬೆಳೆದಿದ್ದ ಬೆಳೆಗೆ ಒಂದು ರೇಟ್ ಬರ್ತಾಯಿಲ್ಲ ಅಂತ ಸಾಯ್ತಾಯಿದ್ರೆ ಈ ಕಳ್ಳರಿಗೆ ಕುಡಿಯೋಕ್ಕೆ ಒಂದು 100-200 ರೂಪಾಯಿಗೋಸ್ಕರ ಕೇಬಲ್ ಕಟ್ ಮಾಡೋದು, ಎಲ್ಲಿ ಮೋಟ್ರ್ಗಳು ಬಿಟ್ಟರು ಎತ್ಕೊಂಡು ಹೋಗ್ಬಿಡೋದು. ಏನು ಮಾಡೋದು ನೋಡಿ, ಕೃಷಿ ಹೊಂಡಾಗೆ 22,000 ಕೊಟ್ಟು ಮೋಟ್ರ್ ತಂದು ಹಾಕಿದ್ರೆ ಕೃಷಿ ಹೊಂಡಲ್ಲಿ ಮೋಟ್ರಿಲ್ಲ, ಎಲ್ಲೂ ಸ್ಟಾರ್ಟರ್ ಮಡಗಲ್ಲ, ಮೋಟ್ರುಗಳು ಮಡಗ್ತಾ ಇಲ್ಲ. ಎಲ್ಲರೂ ಗೌರ್ಮೆಂಟ್ ಕಡೆಯಿಂದ ಅಂತೂ ನಮಗೇನು ಫೆಸಿಲಿಟಿ ಇಲ್ಲ ರೈತರಿಗೆ. ಕಳ್ಳನ ಮಕ್ಕಳ ನಿಮ್ಗೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ರೈತರ ಮೇಲೆ ಯಾಕೋ ಬಿದ್ದು ಕೇಬಲು ಸ್ಟಾರ್ಟ್ರು ಮೋಟ್ರುಗಳು ಎತ್ತಾ ಇದ್ರೆ ಇಲ್ಲಿ ರೇಟ್ ಬರ್ತಾಯಿಲ್ಲ, ನಾವು ಬೆಳೆಗಳು ಬೆಳೆಯೋದೇ ನಿಲ್ಲಿಸ್ತಾ ಇದ್ದೀವಿ. ನಿಮ್ಮದೊಂದು ಕಾಟ ಹೆಂಗೈತೆ ಅಂದರೆ 10 ಅಡಿ ಕೇಬಲ್ ಏನು ನಿಮ್ಮ ಎಣದ ಮೇಲೆ ಸುಟ್ಕೊತೀರ ಎತ್ಕೊಂಡೋಗಿ. 10 ಅಡಿ ಕೇಬಲ್ ಕಟ್ ಮಾಡಿಬಿಟ್ರೆ ತಿರ್ಗಾ ಕೇಬಲ್ ನೆತ್ತಕ್ಕೆ ಬೋರ್ ತರ್ಸೋಕ್ಕೆ 4,000 ರೂಪಾಯಿ ಕೊಡಬೇಕು. ನಿಮ್ಮಪ್ಪ ಕೊಡ್ತಾನೆ ನಮಗೆ? ಅಲ್ಲಿ ನಿಮ್ಮಪ್ಪ ಏನಾನ ಕೊಡ್ತಾನೇನೋ ಕಳ್ಳನ ಮಕ್ಕಳ? ಕುಡಿಯೋಕೆ 200-300 ರೂಪಾಯಿಗೋಸ್ಕರ ಕೇಬಲು ಅದನ್ನ 1 ಅಡಿ ಬಿಟ್ಟನ ಕೊಯ್ದು ಸಾಯಿರೋ. ನಿಮ್ಗೇನೋ ಬಂದಿರೋದು ಆಚೆ ಕಡೆ 1 ಅಡಿ ಬಿಟ್ಟು ಕಟ್ ಮಾಡಿದ್ರೆ ನಿಮ್ಮ ಎಣದ ಮೇಲೆ ಹಾಕೊಂಡು ಸುಟ್ಕೊಳ್ರಿ, ನಾವು ಮತ್ತೆ ಜಾಯಿಂಟ್ ಮಾಡ್ಕೊತೀವಿ ನಮ್ಮ ಕರ್ಮ ಅಂತ. ನೀವು ಅದ್ರ ಹತ್ರ ಕಟ್ ಮಾಡಿಬಿಟ್ರೆ ಕೇಬಲ್ ಒಳಗೆ ಬಿದ್ದೋಗ್ತದೆ. ಎಚ್ಚಕ್ಕೆ ನಿಮ್ಮಪ್ಪ ದುಡ್ಡು ಕೊಡ್ತಾನೆ 200 ರೂಪಾಯಿಗೋಸ್ಕರ ನಾವು 4-5 ಸಾವಿರ ಖರ್ಚು ಮಾಡಬೇಕು ಎತ್ತಕ್ಕೆ ಇಳ್ಸೋಕ್ಕೆ. ಏನೋ ನಿಮಗೆ ಬಂದಿರೋದು ಕುಡಿದು ಸಾಯಿರೋ. ನೀವೆಲ್ಲನ ರೈತರ ಮೇಲೆ ಯಾಕೋ ಬೀಳ್ತಾ ಇದ್ದೀರಾ? ನಮಗೆ ಇಲ್ಲಿ ಬೆಳೆಗಳು ರೇಟ್ ಸಿಗ್ತಾ ಇಲ್ಲ, ನಾವು ಸಾಯ್ತಾ ಇದ್ರೆ ಜೊತೆಗೆ ನಿಮ್ಮದೊಂದು ಕಾಟ ನಮಗೆ. 22,000 ಮೋಟ್ರು ನಿಮ್ಮಪ್ಪ ಏನೋ ಕೊಟ್ಟಿಕ್ಕಿದ್ದ ನಮಗೆ. ಮದ್ದೋಡಿ ಅದೊಂದು 36,000 ರೂಪಾಯಿ ಹೊಂಡ ಮೋಟ್ರು, ಅದೂ ಹೋಯ್ತು ಇದು ಹೋಯ್ತು. ಎಷ್ಟು ಸಾರಿ ತಂದು ಹಾಕೋದು? ನಿಮ್ಮ ಕಾಟಕ್ಕೆ ಯಾರ್ದ ರೈತರು ಬೆಳೆಗಳು ಬೆಳೆಯೋದು ಬಿಟ್ಬಿಡ್ತಾರೆ. ಮಕ್ಳಿಗೆ ಏನು ಬಂದೈತೋ ನಿಮಗೆಲ್ಲ. ಕುಡಿಯೋಕ್ಕೋಸ್ಕರ ಎಂತಿ ಕತ್ತಲ್ಲಿ ತಾಲಿನೂ ಬಿಡಲ್ಲ, ರೈತರ ಜಮೀನುಗಳಲ್ಲಿ ಮೋಟ್ರುಗಳು ಬಿಡ್ತಾಯಿಲ್ಲ, ಕೇಬಲು ಬಿಡ್ತಾಯಿಲ್ಲ. ನನ್ನ ಮಕ್ಕಳ ನೀವೆಲ್ಲ ಬದುಕಿರೋದಕ್ಕಿಂತ ಸತ್ತೋಗೋದ ಮೇಲೂ.